ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಇಸುವೆ ಸ್ತೋತ್ರ, ಇಸುವೆ ವಂದನೆ, ಇಸುವೆ ಆರಾಧನೆ, ಇಸುವೆ ಮಹಿಮೆ, ಇಸುವೆ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಮಹಿಮೆ, ಅಪ್ಪ ತಂದೆಯೇ ಕೃತಜ್ಞತೆ. ಯೇಸು ದೇವರೇ ಸ್ತೋತ್ರ, ಯೇಸು ದೇವರೇ ವಂದನೆ, ಯೇಸು ದೇವರೇ ಮಹಿಮೆ, ಯೇಸು ದೇವರೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ. ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಕೃತಜ್ಞತೆ. ಪವಿತ್ರಾತ್ಮರೇ ಬನ್ನಿರಿ, ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ನಿಮ್ಮ ಪ್ರೇಮಾಗ್ನಿಯನ್ನು ನಮ್ಮಲ್ಲಿ ಪ್ರಜ್ವಲಗೊಳಿಸಿರಿ, ನಿಮ್ಮ ಶ್ವಾಸವನ್ನು ಊದಿರಿ, ನವಜೀವನವು ಉತ್ಪನ್ನವಾಗುವುದು, ಭೂಮಿಯು ಹೊಸದಾಗುವುದು. ಪವಿತ್ರಾತ್ಮರೇ ಬನ್ನಿರಿ, ನಮಗೆ ಪ್ರಾರ್ಥಿಸಲು ಶಕ್ತಿ ನೀಡಿರಿ, ಪ್ರಾರ್ಥಿಸುವ ವರವನ್ನು ನಮಗೆ ನೀಡಿರಿ, ಪ್ರಾರ್ಥನಾ ಜೀವನವನ್ನು ನಮಗೆ ಕಲಿಸಿರಿ, ನಮ್ಮ ಬಲಹೀನತೆಗಳನ್ನು ನಾಶ ಮಾಡಿರಿ, ನಮ್ಮ ಸಿಟ್ಟು ಸಿಡುಕುಗಳನ್ನು ನಾಶ ಮಾಡಿರಿ, ನಮ್ಮ ಕೆಟ್ಟತನಗಳನ್ನು ನಾಶ ಮಾಡಿರಿ, ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ, ಸಪ್ತವರಗಳ ದಾತರೇ ಬನ್ನಿರಿ, ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮರೇ ಬನ್ನಿರಿ, ನನ್ನಲ್ಲಿ ವಾಸ ಮಾಡಲು ಬನ್ನಿರಿ, ನನ್ನಲ್ಲಿ ವಾಸ ಮಾಡಲು ಬನ್ನಿರಿ, ನನ್ನನ್ನು ಸತ್ಯದ ಪಥದಲ್ಲಿ ನಡೆಸಿರಿ, ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮರೇ ಬನ್ನಿರಿ,
ಓ ಪವಿತ್ರಾತ್ಮರೇ ಬನ್ನಿರಿ. 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 ಅಪ್ಪ ತಂದೆಯೇ ಸ್ತೋತ್ರ ರಾಜ, ವಂದನೆಗಳು ರಾಜ. ಕೋಟಿ ಕೋಟಿ ಸ್ತೋತ್ರಗಳು, ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ಕುಳಿತು ನಾವು ಪ್ರಾರ್ಥಿಸುವ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ನಮ್ಮ ಈ ಜೀವಮಾನ ಕಾಲದಲ್ಲಿ ನಾವು ನಿಮ್ಮ ಪ್ರೀತಿಗೆ ಪಾತ್ರರಾಗಿ ಬಾಳುವಂತೆ ಮಾಡಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮನ್ನು ದಯೆ, ಸದ್ಗುಣಗಳಿಂದ, ವಿಶ್ವಾಸದಿಂದ, ಪರಿಶುದ್ಧತೆಯಿಂದ, ಕ್ಷಮಾ ಹೃದಯವುಳ್ಳವರಾಗಿ, ಪ್ರೀತಿಸುವ ಹೃದಯವುಳ್ಳವರಾಗಿ ನಮ್ಮನ್ನು ಮಾರ್ಪಡಿಸಿರಿ ಸ್ವಾಮಿ. ಸ್ವಾಮಿ, ಈ ಬೆಳಗಿನ ಸುಪ್ರಭಾತದಲ್ಲಿ ನಾವು ಎದ್ದು ಕುಳಿತು ನಿಮ್ಮ ಮುಂದೆ ಪ್ರಾರ್ಥಿಸುವ ಒಂದು ಮಹಾ ಆಶೀರ್ವಾದವನ್ನು ಕೊಟ್ಟಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮಲ್ಲಿ ನೋವುಗಳಿದ್ದರೂ, ಭಾರಗಳಿದ್ದರೂ, ವೇದನೆಗಳಿದ್ದರೂ, ಅವಮಾನಗಳಿದ್ದರೂ, ಹಲವಾರು ಕುಂದು ಕೊರತೆಗಳು, ಸಮಸ್ಯೆಗಳಿದ್ದರೂ ನಾವು ಈ ಬೆಳಗಿನ ಜಾವದಲ್ಲಿಯೇ ನಿಮ್ಮ ಮುಂದೆ ಕುಳಿತು ಈ ಲೋಕಕ್ಕಾಗಿ ಪ್ರಾರ್ಥಿಸುವಂತಹ ಸ್ವಾಮಿ ಕೃಪೆಯನ್ನು ಕೊಟ್ಟಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಎಷ್ಟೋ ಮಂದಿ ಹಾಸಿಗೆಯಲ್ಲಿದ್ದಾರೆ ಸ್ವಾಮಿ. ಎಷ್ಟೋ ಜನ ಮಲಗಿದವರು ಏಳಲಿಲ್ಲ ಸ್ವಾಮಿ. ತನ್ನ ಕುಟುಂಬವನ್ನು ಬಿಟ್ಟು ಇಹಲೋಕದ ಯಾತ್ರೆಯನ್ನ ಮುಗಿಸಿ ಹೋಗಿಬಿಟ್ಟರು ಸ್ವಾಮಿ. ಎಷ್ಟೋ ಜನ ರೋಗಕ್ಕೆ ತುತ್ತಾದರು, ಎಷ್ಟೋ ಜನ ಅಪಘಾತಕ್ಕೆ ಒಳಗಾದರು. ಆದರೆ ನಾವಾದರೂ ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುವ ಭಾಗ್ಯವನ್ನು, ಸಂರಕ್ಷಣೆಯನ್ನು ಕೊಟ್ಟಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಯೇಸುವೇ ಕರುಣಿಸಿರಿ ಸ್ವಾಮಿ. ಯೇಸುವೇ ಕರುಣಿಸಿರಿ ಸ್ವಾಮಿ. ನಿಮ್ಮ ಪ್ರೀತಿಯ ಪ್ರಸನ್ನತೆಯಲ್ಲಿ ನಮ್ಮನ್ನು ಒಂದಾಗಿಸಿರಿ ಸ್ವಾಮಿ. ನಾವು ನಿಮ್ಮ ಮಕ್ಕಳಾಗಿ ಬಾಳುತ್ತಾ ಸ್ವಾಮಿ ಮರಣದ ಕೊನೆಯ ಕ್ಷಣದವರೆಗೂ ನಿಮ್ಮನ್ನು ಆರಾಧಿಸಿ, ಸ್ತುತಿಸಿ, ಮಹಿಮೆ ಪಡಿಸುತ್ತಾ ಜೀವಿಸುವಂತೆ ಮಾಡಿರಿ ಸ್ವಾಮಿ. ನೀವೆಷ್ಟರ ಮಟ್ಟಿಗೆ ನಿಮ್ಮನ್ನು ತಗ್ಗಿಸಿಕೊಂಡರೋ ಅಷ್ಟರ ಮಟ್ಟಿಗೆ ನಾವು ನಮ್ಮನ್ನು ತಗ್ಗಿಸಿಕೊಳ್ಳುವಂತೆ ನಮ್ಮನ್ನು ಕಲಿಸಿ ಆಶೀರ್ವದಿಸಿರಿ ಸ್ವಾಮಿ ದೇವ. ಯೇಸುವೇ ನಿಮಗೆ ಸ್ತೋತ್ರ, ಯೇಸುವೇ ನಿಮಗೆ ವಂದನೆ, ಯೇಸುವೇ ನಿಮಗೆ ಆರಾಧನೆ. ಕರುಣೆಯ ಕರ್ತರು ನೀವಾಗಿದ್ದೀರಿ, ಸರ್ವೇಶ್ವರ ಸ್ವಾಮಿಯು ನೀವಾಗಿದ್ದೀರಿ, ಪ್ರೀತಿ ಪಾತ್ರರು ನೀವಾಗಿದ್ದೀರಿ, ಸರ್ವವೂ ನೀವಾಗಿದ್ದೀರಿ. ಅಪ್ಪ, ಕರುಣಿಸಿರಿ ಸ್ವಾಮಿ. ಈ ಲೋಕದ ಸರ್ವ ಜನತೆಯ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಪ್ರತಿಯೊಬ್ಬ ಮಕ್ಕಳು ವಿಶ್ವಾಸದಲ್ಲಿ ಪ್ರಾರ್ಥಿಸಿ ವಿಶ್ವಾಸದ ಜೀವನದಲ್ಲಿ ನಡೆಯುವಂತೆ ಮಾಡಿರಿ ರಾಜ. ಯೇಸುವೇ, ಇಂದು ನಾವು ಹಸಿದವರಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ. ಈ ಲೋಕದಲ್ಲಿ ಹಸಿದಿರುವ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಅನಾಥರಾಗಿ, ನಿರ್ಗತಿಕರಾಗಿ, ಅಂಗವಿಕಲರಾಗಿ, ಕುರುಡರಾಗಿ, ದಾರಿದ್ರ್ಯರಾಗಿ, ತಂದೆ ತಾಯಿಯನ್ನು ಕಳೆದುಕೊಂಡು, ಮಕ್ಕಳನ್ನು ಕಳೆದುಕೊಂಡು ಸ್ವಾಮಿ ಅಲೆಮಾರಿಗಳಾಗಿ, ವಿಧವೆಗಳಾಗಿ, ಅನೇಕ ಥರದಲ್ಲಿ, ಅನೇಕ ವಿಷಯದಲ್ಲಿ ಎಲ್ಲವನ್ನು ಕಳೆದುಕೊಂಡು ಸ್ವಾಮಿ ಹಸುವಿನಿಂದ ನರಳುತ್ತಿರುವ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಒಂದೊಂದು ಹೊತ್ತು ಆಹಾರಕ್ಕೂ ಸ್ವಾಮಿ, ಒಂದು ಹೊತ್ತು ಆಹಾರ ಸಿಕ್ಕಿದರೆ ಸಾಕು ಎಂದು ಹೇಳುವ ಮಕ್ಕಳು ಬಿಲಿಯಾಂತರ ಮಕ್ಕಳಿದ್ದಾರೆ ಸ್ವಾಮಿ. ಸ್ವಾಮಿ, ಆದರೆ ನಿಜವಾಗಿ ಹಸುವಿನಿಂದಿರುವವರಿಗೆ ಆಹಾರ ಸಿಕ್ಕುವುದು ಅತೀವ ಕಷ್ಟವಾಗಿದೆ ಸ್ವಾಮಿ. ಮೋಸ ಮಾಡಿ, ಅನ್ಯಾಯ ಮಾಡಿ, ಸುಳ್ಳು ಹೇಳಿ ಸ್ವಾಮಿ ಭಿಕ್ಷೆ ಬೇಡಿ ಜೀವಿಸುವರಿದ್ದಾರೆ ಸ್ವಾಮಿ. ಹಣಕ್ಕಾಗಿಯೇ ಭಿಕ್ಷೆ ಬೇಡುವಂಥವರಿದ್ದಾರೆ ಸ್ವಾಮಿ. ಯೇಸುವೇ, ಈಗೋ ಸ್ವಾಮಿ ಈ ಸಂದರ್ಭದಲ್ಲಿ ಹಸುವಿನಿಂದ ನರಳುತ್ತಿರುವ ಮಕ್ಕಳ ಮೇಲೆ ಕರುಣೆ ತೋರಿರಿ. ಹೌದು ಸ್ವಾಮಿ, ತಬ್ಬಲಿಗಳಾಗಿರುವಂತಹ ಮಕ್ಕಳು, ತನ್ನ ತಾಯಿಯನ್ನು ಕಳೆದುಕೊಂಡು ಎದೆ ಹಾಲಿಲ್ಲದೆ ಇರುವಂತಹ 1 ತಿಂಗಳು 2 ತಿಂಗಳು ಮಕ್ಕಳಿದ್ದಾರೆ ಸ್ವಾಮಿ. ಅವರಿಗೆ ಹಸಿವು ಸ್ವಾಮಿ. ಆ ಮಕ್ಕಳಿಗೆ ನಿಜವಾದ ಹಾಲುಣಿಸಲು ಯಾರೂ ಇಲ್ಲ ಸ್ವಾಮಿ. ಕರುಣಿಸಿರಿ ಸ್ವಾಮಿ, ದಯೆ ತೋರಿರಿ ಸ್ವಾಮಿ. ಓ ಸ್ವಾಮಿ, ಈಗೋ ಈ ಬೆಳಗಿನ ಸುಪ್ರಭಾತದಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಹಸಿದವರಿಗೆ ಅನ್ನವನ್ನ ನೀವು ಮರುಭೂಮಿಯಲ್ಲಿ ಕೊಟ್ಟಿರಿ. ಹಸಿದವರಿಗೆ ಆಹಾರವನ್ನ ನಿಮ್ಮ ಪ್ರಿಯಪುತ್ರರಾದ ಪ್ರಭು ಯೇಸುವಿನ ಮೂಲಕವಾಗಿ ನೀವು ಕೊಟ್ಟಿರಿ. ನಾವು ಸಹ ಹಸಿದವರಿಗೆ ಕೊಡುವಂತೆ ಮಾಡಿರಿ ಸ್ವಾಮಿ.
ಈ ದಿನಗಳಲ್ಲಿ ಈ ತಪಸ್ಸು ಕಾಲದಲ್ಲಿ ನಾವು ಪ್ರಾರ್ಥಿಸುವಾಗ ಸ್ವಾಮಿ, ತಪಸ್ಸು ಕಾಲದಲ್ಲಿ ಉಪವಾಸ ಮಾಡುವಂತಹ, ಮಾಂಸ ನಿರೋಧನೆಯನ್ನು ಸ್ಮರಿಸುವಂತಹ ಮಕ್ಕಳು ಈ ದಿನಗಳಲ್ಲಿ ಹಸಿವಿನಲ್ಲಿರೋರನ್ನು ಸ್ಮರಿಸಿ ಸ್ವಾಮಿ, ಹಸಿವಿನಲ್ಲಿರೋರಿಗೆ ಹಸಿವನ್ನು ನೀಗಿಸುವಂತೆ ಮಾಡಿರಿ ಸ್ವಾಮಿ. ಸ್ವಾಮಿ, ನಿಜವಾಗಿಯೂ ಒಬ್ಬೊಬ್ಬರು ಸಹ ಸ್ವಾಮಿ ಹಸಿವಿನಲ್ಲಿರುವವರ ಮೇಲೆ ಕರುಣೆ ತೋರುವಂತೆ ಮಾಡಿರಿ ಸ್ವಾಮಿ. ನಮ್ಮ ಮನೆಗಳಲ್ಲಿ, ಅತಿಥಿಗಳ ಮನೆಗಳಲ್ಲಿ ನಾವು ನೋಡುವಾಗ ಮನೆಯ ತುಂಬ ವಿಜೃಂಭಣೆಯ ಸ್ವಾಮಿ ಆಹಾರವೂ ಇರುತ್ತದೆ ಸ್ವಾಮಿ. ಯಾಜಕರ ಸ್ವಾಮಿ ಬಳಿ ನೋಡುವಾಗಲೂ, ಕನ್ಯಾಸ್ತ್ರೀಯರ ಬಳಿ ನೋಡುವಾಗಲೂ ಸ್ವಾಮಿ ನಾವು ನೋಡುತ್ತೇವೆ ಅತೀವವಾದಂತಹ ವಿಜೃಂಭಣೆಯ ಆಹಾರಗಳು ಸ್ವಾಮಿ. ಆದರೆ ಮನೆಯ ಗೇಟಿನ ಹೊರಗೆ ಇರುವಂತಹ ಒಂದು ಬಡವನಿಗೂ ಸಹ ಒಂದು ತುತ್ತು ಆಹಾರ ಸಿಕ್ಕುವುದಿಲ್ಲ ಸ್ವಾಮಿ. ಯೇಸುವೇ, ಹೀಗೆ ಅನೇಕ ವಿಷಯದಲ್ಲಿ, ಅಧಿಕಾರಿಗಳ ವಿಷಯದಲ್ಲಿ, ಆಳುವವರ ವಿಷಯದಲ್ಲಿ, ಹೀಗೆ ಅನೇಕ ಜನರ ವಿಷಯದಲ್ಲಿ, ಮನೆಗಳಲ್ಲಿ ಮಾಡಿದ ಅಡಿಗೆ ವಿಷಯದಲ್ಲಿ ನಾವು ನೋಡುವಾಗ ರಸ್ತೆಯಲ್ಲಿ ಚೆಲ್ಲಲ್ಪಡುತ್ತದೆ ಸ್ವಾಮಿ. ಹಸಿದವರಿಗೆ ಆಹಾರ ಸಿಕ್ಕುವುದಿಲ್ಲ ಸ್ವಾಮಿ. ಅಪ್ಪ, ಈ ಹಸಿದವರ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಹಸಿದವರಿಗೆ ನಮ್ಮ ಮನೆಯ ಬಾಗಿಲೆಲ್ಲ ಬಂದು ನಿಲ್ಲುವವರನ್ನ, ನಾವು ರಸ್ತೆ ಬದಿಯಲ್ಲಿ ನೋಡುವವರನ್ನ, ಬೀದಿಗಳಲ್ಲಿ ನಾವು ನೋಡುವವರನ್ನ, ಆಸ್ಪತ್ರೆಗಳಲ್ಲಿ ನೋಡುವವರನ್ನ, ಆಶ್ರಮಗಳಲ್ಲಿ ನಿರ್ಗತಿಕರಾಗಿ, ದಾರಿದ್ರ್ಯರಾಗಿ, ಅಂಗವಿಕಲರಾಗಿ ನೋಡುವವರನ್ನ ಕರುಣೆ ತೋರಿಸಿ ಅವರಿಗೆ ಆಹಾರವನ್ನು ಕೊಟ್ಟು ಅವರು ತೃಪ್ತರಾಗುವಂತೆ, ಹಸುವಿನಿಂದ ನಿಗ್ರಹವಾಗುವಂತೆ ನಾವು ನಮ್ಮ ಕರಗಳಿಂದ ಆಗುವ ಸಹಾಯವನ್ನು ಮಾಡಲು ನಮ್ಮನ್ನು ಅನುಗ್ರಹಿಸಿರಿ ಸ್ವಾಮಿ. ಈ ಲೋಕದಲ್ಲಿರುವಂತಹ ಸರ್ವ ಜನತೆಯ ಹಸಿದವರಿಗೆ ಆಹಾರವನ್ನು ಕೊಡುವಂತಹ ಹೃದಯವನ್ನು ಕೊಡಲಿ ಸ್ವಾಮಿ. ಹಸಿದವರಿಗೆ ಸಂರಕ್ಷಣೆಯನ್ನು ಕೊಡಲಿ ಸ್ವಾಮಿ. ಅವರು ಸಂತೃಪ್ತಿಯಿಂದ ಭುಜಿಸುವಂತ ಸ್ವಾಮಿ ಅವರನ್ನು ಅನುಗ್ರಹಿಸಿ, ಆಶೀರ್ವದಿಸಿ, ಕೃಪೆ ತೋರಿ ಎಂದು ಪಿತಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನಗಳ ತಂದೆಯೇ, ಆಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ, ನಮ್ಮೆಲ್ಲರನ್ನು ಕಾಪಾಡಿ ಸಂರಕ್ಷಿಸುವ ಯೇಸುವೆ, ಈ ದಿನವನ್ನು ಹುಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಯೇಸುವೆ, ಎಷ್ಟೋ ಜನ ಮಲಗಿರುವವರು ಹೇಳಲೇ ಇಲ್ಲ ಸ್ವಾಮಿ. ನಾವು ಆದರೂ ಎದ್ದು ನಿಮ್ಮನ್ನು ಸ್ತುತಿಸಲು, ಮಹಿಮೆಪಡಿಸಲು, ಬಲಪಡಿಸಲು ನಮ್ಮನ್ನು ಎಬ್ಬಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಯೇಸುವೆ, ಪ್ರತಿಯೊಂದಕ್ಕಾಗಿ ಸ್ತೋತ್ರ ಸ್ವಾಮಿ. ನೀನು ದಾನವಾಗಿ ಕೊಟ್ಟಂತ ಎಲ್ಲ ವರಪ್ರಸಾದಗಳಿಗಾಗಿ ಸ್ತೋತ್ರ ರಾಜ, ವಂದನೆ ರಾಜ. ಅಪ್ಪ ಯೇಸುವೆ, ಈ ಪರಿಸರವನ್ನು ಕೊಟ್ಟಿದ್ದೀಯ ಸ್ವಾಮಿ, ಸ್ತೋತ್ರ ಸ್ವಾಮಿ. ಗಾಳಿ, ಬೆಳಕು, ನೀರು ಪ್ರತಿಯೊಂದನ್ನು ದಾನವಾಗಿ ಕೊಟ್ಟಿದ್ದೀಯ ಸ್ವಾಮಿ, ಸ್ತೋತ್ರ ಸ್ವಾಮಿ. ಅಪ್ಪ ಯೇಸುವೆ, ಎಲ್ಲವನ್ನು ನಾವು ಕೇಳದೆ ಕೊಡುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ಪ್ರತಿದಿನವೂ ನಮ್ಮನ್ನು ಬೆಳಗಿನ ಚಾವದಲ್ಲಿ ಎಬ್ಬಿಸಿ ನಿನ್ನನ್ನು ಸ್ತುತಿಸಲು, ಮಹಿಮೆ ಪಡಿಸಲು, ಬಲಪಡಿಸಲು ಎಬ್ಬಿಸುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ಪ್ರತಿಯೊಂದು ಸಹಾಯಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವು ಕೇಳದೆ ಕೊಡುತ್ತಿರುವ ಪ್ರತಿಯೊಂದು ಉಪಕಾರಗಳಿಗಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಯೇಸುವೆ, ಅಪ್ಪ ತಂದೆ, ಕುಟುಂಬವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಒಡ ಹುಟ್ಟಿದವರನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಸ್ವರ್ಗೀಯ ಯಾತ್ರಾ ಪ್ರಾರ್ಥನಾ ತಂಡವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆ, ಆಧ್ಯಾತ್ಮಿಕವಾಗಿ ನಮ್ಮನ್ನು ಮುನ್ನಡೆಸಲು ಕೊಟ್ಟಂತ ಬ್ರದರ್ ಅವರಿಗಾಗಿ ಸ್ತೋತ್ರ ರಾಜ. ಅಪ್ಪ ಯೇಸುವೆ, ಪ್ರತಿ ದಿನವೂ ಸ್ವಾಮಿ, ಪ್ರತಿ ಕ್ಷಣದಲ್ಲೂ ಸ್ವಾಮಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುತ್ತಿದ್ದೇವೆ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ, ವಿಶ್ವಾಸದಲ್ಲಿ ನಾವು ನಡೆಯುವಾಗ ಸ್ವಾಮಿ, ಯಾವಾಗಲೂ ನಿನ್ನ ಒಳ್ಳೆಯದನ್ನೇ ಯೋಚನೆ ಮಾಡಿ, ಒಳ್ಳೆಯದನ್ನೇ ನಾವು ಯಾವಾಗಲೂ ಅನುಭವಿಸುತ್ತಿರುವಂತ ಜ್ಞಾನ ಬುದ್ಧಿಯನ್ನು ಕೊಡುತ್ತಿದ್ದೀಯಲ್ಲ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆ, ಯಾವಾಗಲೂ ಸ್ವಾಮಿ ನಿನ್ನ ಮಕ್ಕಳಾಗಿ ಜೀವಿಸುವಂತ ಭಾಗ್ಯವನ್ನು ಕೊಡುತ್ತಿದ್ದೀಯಲ್ಲ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ನಾವು ಕೇಳದೆ ನೀವು ಎಲ್ಲವನ್ನು ದಯಪಾಲಿಸುತ್ತಿದ್ದೀಯಲ್ಲ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಜೀವನವನ್ನು ನೀನು ದಾನವಾಗಿ ಕೊಟ್ಟಿದ್ದೀಯ ಸ್ವಾಮಿ. ಸ್ತೋತ್ರ ಸ್ವಾಮಿ. ಅಪ್ಪ ಯೇಸುವೆ, ಪ್ರತಿದಿನವೂ ಸ್ವಾಮಿ ಸುಪ್ರಭಾತ ಸಮಯದಲ್ಲಿ ಸ್ವಾಮಿ ಒಂದೊಂದು
ಒಳ್ಳೊಳ್ಳೆಯ ಪ್ರಾರ್ಥನೆಗಳನ್ನು ಕಲಿಸಿ ಒಂದೊಂದು ಉದ್ದೇಶಕ್ಕಾಗಿ ಪ್ರಾರ್ಥಿಸಲು ವರವನ್ನು ಕೊಡುತ್ತಿದ್ದೀಯಲ್ಲ ಸ್ವಾಮಿ. ಜ್ಞಾನ ಬುದ್ಧಿಯನ್ನು ಕೊಡುತ್ತಿದ್ದೀಯಲ್ಲ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ, ಅಪ್ಪ ಯೇಸುವೆ, ಯಾವಾಗಲೂ ನಿನ್ನ ಮಕ್ಕಳಾಗಿ ಜೀವಿಸಿ ನಿನ್ನನ್ನೇ ಅವಲಂಬಿಸಿಕೊಂಡು ಕೊನೆಯವರೆಗೂ ನಿನ್ನಲ್ಲೇ ವಿಶ್ವಾಸವಿಟ್ಟು ಪ್ರಾರ್ಥಿಸುವಂತ ವರಪ್ರಸಾದವನ್ನು ಕೊಡುತ್ತಿದ್ದೀಯಲ್ಲ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ರಾಜ. ವಂದನೆ ರಾಜ. ಅಪ್ಪ ತಂದೆ, ಸುಪ್ರಭಾತ ಸಮಯದಲ್ಲಿ ನಾವು ಯಾವ ಉದ್ದೇಶಗಳನ್ನು ಪ್ರಾರ್ಥಿಸಬೇಕೆಂದು ಅಂದುಕೊಳ್ಳುತ್ತಿರುತ್ತೇವೆ ಸ್ವಾಮಿ, ಅವೆಲ್ಲವನ್ನು ನಮಗೆ ನೆನಪಿಸಿ ಕೊಡುತ್ತಿದ್ದೀಯಲ್ಲ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ರಾಜ. ವಂದನೆ ರಾಜ. ಅಪ್ಪ ಯೇಸು, ಈ ಗಾಳಿ, ಬೆಳಕು, ನೀರು, ಈ ಪರಿಸರ ಪ್ರತಿಯೊಂದು ನಾವು ಕೇಳ್ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ವಂದನೆ ಸ್ವಾಮಿ. ಯಾವಾಗಲೂ ನಿಮ್ಮ ಮಕ್ಕಳಾಗಿ ಜೀವಿಸುವಂತ ಭಾಗ್ಯವನ್ನು ಕೊಡುತ್ತಿದ್ದೀಯಲ್ಲ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ರಾಜ. ವಂದನೆ ರಾಜ. ಅಪ್ಪ ತಂದೆ, ಇದೇ ರೀತಿ ಮುಂದೆಯೂ ನಮ್ಮನ್ನು ನಡೆಸಿ ನಮ್ಮಲ್ಲಿ ನೀನಿದ್ದು ಪ್ರತಿದಿನವೂ ನಮ್ಮನ್ನು ಮುನ್ನಡೆಸುವಂತ ಎಂಬ ನಂಬಿಕೆಯನ್ನು ನಿಮಗೆ ಪ್ರಾರ್ಥಿಸಿದ್ದೇನೆ ತಂದೆ. ಆಮೇಲೆ ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ಕಂದಳು ಮಾತೆ ಶಿಲುಬೆಯಲಿ ತನ್ನ ಕಂದನ ಮರಣ ವ್ಯಾಧಿಯಲಿ. ಕಂದಳು ಮಾತೆ ಶಿಲುಬೆಯಲಿ ತನ್ನ ಕಂದನ ಮರಣ ವ್ಯಾಧಿಯಲಿ. ಮುತ್ತಿಟ್ಟು ಬೆಳೆಸಿದ ಮುದ್ದಾದ ಕಂದನ ಆ ಮಗಕ್ಕೆ ಹೊಗಳಿದರು, ಹೆಮ್ಮೆಗೊಡೆದರು. ಮುತ್ತಿಟ್ಟು ಬೆಳೆಸಿದ ಮುದ್ದಾದ ಕಂದನ ಆ ಮುಖಕ್ಕೆ ಹೊಗಳಿದರು, ಹೆಮ್ಮೆಗೊಡೆದರು. ದಾಹದ ಎಂದಾಗ ಅನ್ನಿಗಡಿದರು, ದಾಹದ ಎಂದಾಗ ಅನ್ನಿಗಡಿದರು. ಮರಣಕ್ಕೆ ಸವೇಸುವಿಗೆ ಶೋಕವಿದ್ದರು. ಅಮ್ಮ ಮೇರಿ ಮಾತೆ, ಅಮ್ಮ ಯಾಹುಲ ಮಾತೆ, ಮೇರಿ ಮಾತೆ, ಅಮ್ಮ ಯಾಕುಲ ಮಾತೆ. ಕಂದಳು ಮಾತೆ ಶಿಲುಬೆಯಲಿ ತನ್ನ ಕಂದನ ಮರಣ ವ್ಯಾಧಿಯಲ್ಲಿ. ಕಂದಳು ಮಾತೆ ಶಿಲುಬೆಯಲಿ ತನ್ನ ಕಂದನ ಮರಣ ವ್ಯಾಧಿಯಲ್ಲಿ. ಮುತ್ತಿಟ್ಟು ಬೆಳೆಸಿದ ಮುದ್ದಾದ ಕಂದನ ಆ ಮುಖಕ್ಕೆ ಹೊಗಳಿದರು, ಕೆನ್ನೆಗೊಡೆದರು. ಮುತ್ತಿಟ್ಟು ಬೆಳೆಸಿದ ಮುದ್ದಾದ ಕಂದನ ಆ ಮುಖಕ್ಕೆ ಹೊಗಳಿದರು, ಕೆನ್ನೆಗೊಡೆದರು. ದಾಹದ ಎಂದಾಗ ಅನ್ನಿಗಡಿದರು, ದಾಹದ ಎಂದಾಗ ಅನ್ನಿಗಡಿದರು. ಮರಣಕ್ಕೆ ಸಲೇಸುವಿಗೆ ಶೋಕವಿದ್ದರು. ಮೇರಿ ಮಾತೆ, ಅಮ್ಮ ಯಾಕುಲ ಮಾತೆ, ಅಮ್ಮ ಮೇರಿ ಮಾತೆ, ಅಮ್ಮ ಯಾಕುಲ ಮಾತೆ. ಪ್ರಭುವನ್ನು ಆರಾಧಿಸೋಣ, ಸ್ತುತಿಸೋಣ, ಮಹಿಮೆ ಪಡಿಸೋಣ. ಆ ಪ್ರಭುವಿನೊಂದಿಗೆ ನಮ್ಮ ಚಿಂತಾ ಭಾರಗಳನ್ನೆಲ್ಲ, ಮನಸ್ಸಿನ ಹೋರಾಟಗಳನ್ನೆಲ್ಲ, ಶೋಧನೆಗಳನ್ನೆಲ್ಲ ಸಮರ್ಪಿಸಿಕೊಳ್ಳುತ್ತಾ ಪೂರ್ಣ ಮನಸ್ಸಿನಿಂದ, ಹೃದಯದಿಂದ ಸ್ತುತಿಸಿ ಆರಾಧಿಸೋಣ. ಹಲ್ಲೆಲೂಯ, 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 ಹಲ್ಲೆಲೂಯ,
ಇಹ ಪರಲೋಕಗಳ ಒಡೆಯರೇ ಸ್ತೋತ್ರ, ಕರುಣಾಳು ತಂದೆಯೇ ಸ್ತೋತ್ರ. ಅಲ್ಲೇಲುಯ್ಯ, ಅಲ್ಲೇಲುಯ್ಯ, ಅಲ್ಲೇಲುಯ್ಯ. ಓ ಅಲ್ಲೇಲುಯ್ಯ, ಅಲ್ಲೇಲುಯ್ಯ, ಅಲ್ಲೇಲುಯ್ಯ. ಓ ಅಲ್ಲೇಲುಯ್ಯ, ಅಲ್ಲೇಲುಯ್ಯ, ಅಲ್ಲೇಲುಯ್ಯ. ಓ ಅಲ್ಲೇಲುಯ್ಯ, ಅಲ್ಲೇಲುಯ್ಯ, ಅಲ್ಲೇಲುಯ್ಯ. ಓ ಹಾಲ 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 ಹಾಲ. ಓ ಹಾಲ 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 ಹಾಲ. ಓ ಹಲ್ಲೇಲುಯ್ಯ, ಸ್ತೋತ್ರ ರಾಜ, ವಂದನೆಗಳು ರಾಜ, ಸ್ತೋತ್ರ ರಾಜ. ಓ ನನ್ನ ಪ್ರಭುವೇ, ಓ ನನ್ನ ಗುರುವೇ, ಓ ನನ್ನ ದೇವರೇ, ಓ ನನ್ನ ಸ್ವಾಮಿ, ನಿನಗೆ ಸ್ತೋತ್ರವು, ಆರಾಧನೆಯು, ಮಹಿಮೆಯು ಸ್ವಾಮಿ. ನಿನಗೆ ಸ್ತೋತ್ರವು, ಆರಾಧನೆಯು, ಮಹಿಮೆಯು ಸ್ವಾಮಿ. ಕೃತಜ್ಞತಾ ಸ್ತೋತ್ರ, ಆರಾಧನೆ, ಮಹಿಮೆ ಸ್ವಾಮಿ. ಓ ಅಲ್ಲೇಲುಯ್ಯ, 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 ಅಲ್ಲೇಲುಯ್ಯ. ಓ ಅಲ್ಲೇಲುಯ್ಯ, 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 ಅಲ್ಲೇಲುಯ್ಯ. ಓ ಅಲ್ಲೇಲುಯ್ಯ, ಅಲ್ಲೇಲುಯ್ಯ, ಅಲ್ಲೇಲುಯ್ಯ. ಓ ಹಾಲ 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 ಹಾಲ. ಓ ಅಲ್ಲೇಲುಯ್ಯ, 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 ಅಲ್ಲೇಲುಯ್ಯ. 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 ಓ ಅಲ್ಲೇಲುಯ್ಯ, 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 ಅಲ್ಲೇಲುಯ್ಯ. ಓ ಅಲ್ಲೇಲುಯ್ಯ, 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 ಅಲ್ಲೇಲುಯ್ಯ. ಓ ಅಲ್ಲೇಲುಯ್ಯ, ಅಲ್ಲೇಲುಯ್ಯ, ಅಲ್ಲೇಲುಯ್ಯ. ಓ ಅಲ್ಲೇಲುಯ್ಯ, 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 ಅಲ್ಲೇಲುಯ್ಯ. ಓ ಅಲ್ಲೇಲುಯ್ಯ, 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 ಅಲ್ಲೇಲುಯ್ಯ. ಓ ಅಲ್ಲೇಲುಯ್ಯ, 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 ಅಲ್ಲೇಲುಯ್ಯ. ಯೇಸುವೇ, 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 ಯೇಸುವೇ. ಓ ಯೇಸುವೇ, 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 ಯೇಸುವೇ. ಓ ಅಪ್ಪ ತಂದೆಯೇ, ಅಪ್ಪ ತಂದೆಯೇ, ಅಪ್ಪ ತಂದೆಯೇ, ಅಪ್ಪ ತಂದೆಯೇ. ಓ ಅಪ್ಪ ತಂದೆಯೇ, ಅಪ್ಪ ತಂದೆಯೇ, ಅಪ್ಪ ತಂದೆಯೇ. ಆರಾಧನೆ, 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 ಆರಾಧನೆ. ಓ ಆರಾಧನೆ, 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 ಆರಾಧನೆ. ಓ ಆರಾಧನೆ, 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 ಆರಾಧನೆ. ಓ ಆರಾಧನೆ, ಆರಾಧನೆ, ಆರಾಧನೆ. ಓ ಹಲ್ಲೇಲುಯ್ಯ, ಹಲ್ಲೇಲುಯ್ಯ. ಯೇಸುವೇ, 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 ಹಲ್ಲೇಲುಯ್ಯ, ಹಲ್ಲೇಲುಯ್ಯ. ಓ 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 ಹಾಲ 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 ಹಾಲ. ಓ ಯೇಸುವೇ, 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 ತಂದೆಯೇ ಆರಾಧನೆ. ಯೇಸುವೇ, ಯೇಸುವೇ, ಆರಾಧನೆ, ಆರಾಧನೆ, ಆರಾಧನೆ. ಯೇಸುವೇ, ಆರಾಧನೆ, ಆರಾಧನೆ, ಆರಾಧನೆ. ಅಪ್ಪ ತಂದೆಯೇ, ಆರಾಧನೆ, ಆರಾಧನೆ, ಆರಾಧನೆ. ಸ್ತೋತ್ರ, 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 ಸ್ತೋತ್ರ. ಯೇಸುವೆ, ವಂದನೆಗಳು ಯೇಸುವೆ, ಸ್ತೋತ್ರ ಯೇಸುವೆ, ಸ್ತೋತ್ರ. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಹಸಿದವರಿಗಾಗಿ, ಹಸಿದು ಕಂಗಾಲಾಗಿರುವವರಿಗಾಗಿ ಪ್ರಾರ್ಥಿಸೋಣ. ಅಪ್ಪ ತಂದೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ತ್ರೇಕ ದೇವರೇ ಸ್ತೋತ್ರ. ಪ್ರಭುವೇ, ರಾತ್ರಿಯಲ್ಲಿ ಒಳ್ಳೆಯ ನಿದ್ರೆಯನ್ನು ಕೊಟ್ಟು ಈ ಹೊಸ ದಿವಸವನ್ನು ನೀವು ದಾನವಾಗಿ ನನಗೆ ಅನುಗ್ರಹಿಸಿದ್ದಕ್ಕಾಗಿ ಕೋಟಿ ಕೋಟಿ ನಮನ. ಪರಿಶುದ್ಧನಾದ ದೇವರೇ, ಈ ಸುಪ್ರಭಾತದ ಸಮಯದಲ್ಲಿ ಎಲ್ಲ ಹಸಿದವರನ್ನು ಯೇಸುವೆ ನಿಮ್ಮ ಉನ್ನತವಾದ ಕರಗಳಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ. ತಂದೆಯೇ, ಒಂದು ಹೊತ್ತು ಊಟಕ್ಕೂ ಕಷ್ಟಪಡುವ ಪ್ರತಿಯೊಂದು ವ್ಯಕ್ತಿಗಳನ್ನು ಅರಸಿ ಆಶೀರ್ವದಿಸಿರಿ. ವಿಶೇಷವಾಗಿ ಕುಟುಂಬದಲ್ಲಿ ಬಡತನದಿಂದಾಗಿ ಕೆಲಸವಿಲ್ಲದೆ ಇದ್ದು ಪ್ರಭುವೇ ಒಂದು ಹೊತ್ತು ಊಟಕ್ಕೂ ಕಷ್ಟಪಡುವ ಪ್ರತಿಯೊಂದು ಮಕ್ಕಳನ್ನು ಆಶೀರ್ವದಿಸಿರಿ ತಂದೆಯೇ.
ಪ್ರಭುವೇ, ನಿಮ್ಮ ಕರುಣೆ ಆ ಮಕ್ಕಳ ಮೇಲೆ ಇಳಿದು ಬರಲಿ ಸ್ವಾಮಿ. ಹಾಗೆಯೇ ಸ್ವಾಮಿ, ಭಿಕ್ಷೆ ಬೇಡಿ ಆಹಾರಕ್ಕಾಗಿ ಮತ್ತೊಬ್ಬರಲ್ಲಿ ಬೇಡಿಕೊಳ್ಳುವವರನ್ನು ಅರಸಿ ಆಶೀರ್ವದಿಸಿರಿ ತಂದೆಯೇ. ಪ್ರಭುವೇ, ನಿಮ್ಮ ಕರುಣೆ ದಯೆ ಇವರ ಮೇಲೆ ಇಳಿದು ಬರಲಿ ಸ್ವಾಮಿ. ಹಾಗೆ ಹಸಿವಿನಿಂದ ಬಳಲುತ್ತಿರುವಾಗ, ಹಸಿವಿಗಾಗಿ ಬೇಡಿಕೊಳ್ಳುವಾಗ ಹಸಿದವರಿಗೆ ಕೊಡುವ ಒಳ್ಳೆಯ ಹೃದಯ ಮನಸ್ಸು ಪ್ರತಿಯೊಬ್ಬರಿಗೂ ಕೊಡಿರಿ ತಂದೆಯೇ. ಪ್ರಭುವೇ, ಯೋಗ್ಯರಾದವರಿಗೆ ಮಾತ್ರ ಹಸಿದ ಬೆಲೆ ಗೊತ್ತಾಗುವುದು ಸ್ವಾಮಿ. ಪ್ರಭುವೇ, ಹಸುವೆಯಿಂದ ಮನೆ ಮನೆ ಬಾಗಿಲಿಗೆ ಹೋಗಿ ಬೇಡುವಾಗ ಪ್ರಭುವೇ ಅವರಿಗೆ ಒಳ್ಳೆಯ ಆಹಾರ ಸಿಗುವಂತೆ, ಪ್ರಭುವೇ ಒಳ್ಳೆಯ ಆಹಾರವನ್ನು ಕೊಡುವಂತೆ ಪ್ರತಿಯೊಬ್ಬರ ಹೃದಯಗಳನ್ನು ಮನಸ್ಸುಗಳನ್ನು ಪರಿವರ್ತಿಸಿರಿ ತಂದೆ. ಪ್ರಭುವೇ, ಎಷ್ಟೊಂದು ಜನ ಕೆಲಸ ಮಾಡದೆ ಅನಾರೋಗ್ಯದಲ್ಲಿಯೂ ಅಂಗವಿಕಲರಾಗಿಯೂ ಪ್ರಭುವೇ ಮನೆಯಲ್ಲಿ ಕಟುವಾದ ಬಡತನದಿಂದವಾಗಿ ಕೆಲಸವನ್ನು ಮಾಡಲಾಗದು, ಆಹಾರವೂ ಇಲ್ಲದೆ ಪ್ರಭು ಎಷ್ಟೊಂದು ಜನರು ಪರಿತಪಿಸುತ್ತಿದ್ದಾರೆ ಸ್ವಾಮಿ. ಆಹಾರಕ್ಕಾಗಿ ಹಸಿವು 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 ಎಂದು ರಸ್ತೆ ಬೀದಿಗಳಲ್ಲಿ ಪ್ರಭುವೇ ಆಹಾರಕ್ಕಾಗಿ ತವಕ ಪಡ್ತಿದ್ದಾರೆ ಸ್ವಾಮಿ. ಇಂತಹ ಮಕ್ಕಳನ್ನು ಆಶೀರ್ವದಿಸಿರಿ ತಂದೆಯೇ. ಪ್ರಭುವೇ, ಇವರಿಗೆ ಯೋಗ್ಯವಾದ ಆಹಾರವನ್ನು ನಾವೆಲ್ಲರೂ ಕೊಡುವಂತೆಯೂ ನಮ್ಮನ್ನೆಲ್ಲರನ್ನು ಪರಿವರ್ತಿಸಿರಿ ತಂದೆಯೇ. ವಿಶೇಷವಾಗಿ ತಪಸ್ಸು ಕಾಲದಲ್ಲಿ ದಾನ ಧರ್ಮ ಮಾಡುವಾಗ ಪ್ರಭುವೇ ಹಸಿವೆಯಲ್ಲಿರುವವರಿಗೆ ನಾವು ನಮ್ಮ ಕೈಲಾದ ಸಹಾಯವನ್ನು ಮಾಡುವಂತೆ ನಮ್ಮ ಹೃನ್ಮನಗಳನ್ನು ತೆರೆಯಿರಿ. ತಂದೆಯಾದ ದೇವರೇ, ನಮ್ಮೆಲ್ಲರ ಮೇಲೆ ನಿಮ್ಮ ಕರುಣೆ ದಯೆ ಇಳಿದು ಬರಲಿ ಸ್ವಾಮಿ. ಪ್ರಭುವೇ, ನಾನೊಂದು ಕಾಲದಲ್ಲಿ ನಾವು ಕೂಡ ಹಸಿವೆಯಲ್ಲಿರುವಾಗ ಪ್ರಭುವೇ ತುಂಬಾ ಬಡತನದಲ್ಲಿರುವಾಗ ನೀವು ನಮ್ಮನ್ನು ಮುಟ್ಟಿ ಆಶೀರ್ವದಿಸಿದಂತೆ ಪ್ರಭುವೇ ಯಾರೆಲ್ಲರ ಹಸಿವೆಯಲ್ಲಿ ಇದ್ದಾರೋ, ಹಸಿವೆಗಾಗಿ ತವಕ ಪಡುತ್ತಿದ್ದಾರೋ, ಆಹಾರಕ್ಕಾಗಿ ತವಕ ಪಡುತ್ತಿದ್ದಾರೋ ಆ ಎಲ್ಲಾ ಮಕ್ಕಳ ಮೇಲೆ ಯೇಸುವೆ ನಿಮ್ಮ ಅಮೃತ ಹಸ್ತ ಇಳಿದು ಬರಲಿ ಸ್ವಾಮಿ. ಎಲ್ಲರೂ ಹಸಿವೆಯಲ್ಲಿ ಇರುವವರಿಗೆ ಕೊಡುವ ಹೃದಯ ಮನಸ್ಸು ಕೊಡಿರಿ. ವಿಶೇಷವಾಗಿ ನಮ್ಮ ಧರ್ಮಸಭೆಯಲ್ಲಿ ಗುರುಗಳು, ಕನ್ಯಾಸ್ತ್ರೀಯರು ಪ್ರಭುವೇ ಒಂದೊಂದು ಕಾಂಗ್ರಿಗೇಷನ್ ನಲ್ಲಿರುವವರು ಹಸಿವೆಯಲ್ಲಿ ಇರುವವರಿಗೆ ಸ್ವಾಮಿ ಉದಾರ ಮನಸ್ಸಿನಿಂದ ಸಹಾಯ ಮಾಡುವ ಕೆಲಸ ಇನ್ನು ಹೆಚ್ಚು ಹೆಚ್ಚು ಆಗುವಂತೆ ಅರಸಿ ಆಶೀರ್ವದಿಸಿರಿ ಸ್ವಾಮಿ. ನನ್ನ ಕುಟುಂಬದಲ್ಲಿ, ನನ್ನ ವಿಚಾರಣೆಯಲ್ಲಿ ಹಾಗೂ ಈ ನನ್ನ ಸ್ವರ್ಗೀಯಾತ್ರ ಅಂಗಾಂಗಗಳ ಕುಟುಂಬಗಳಲ್ಲಿ ಪ್ರಭುವೇ ಹಸಿವೆಯಿಂದ ಇರುವವರಿಗೆ ನಾವೆಲ್ಲರೂ ಉದಾರ ಮನಸ್ಸಿನಿಂದ ಸಹಾಯ ಮಾಡುವ ಹೃದಯ ಮನಸ್ಸು ನಮಗೆಲ್ಲರಿಗೂ ಕೊಟ್ಟು ಹಸಿವೆಯಲ್ಲಿ ಇರುವವರಿಗೆ ನಾವು ನಮ್ಮ ಕೈಲಾದ ಸಹಾಯ ಮಾಡುವ ಕೃಪಾವರದಾನ ನಮಗೆಲ್ಲರಿಗೂ ಅನುಗ್ರಹಿಸಿರಿ. ಪರಿಶುದ್ಧ ತಾಯಿ, ಜಪಸರದ ರಾಣಿಯೇ, ಕರುಣೆಯ ತಾಯಿಯೇ, ಈ ಸುಪ್ರಭಾತದ ಸಮಯದಲ್ಲಿ ಹಸಿವೆಯಲ್ಲಿ ಇರುವವರನ್ನು ನಿಮ್ಮ ಮಮತೆಯ ಬಳಿ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ ತಾಯಿಯೇ. ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇಡಿ ಹಸಿವೆಯಲ್ಲಿ ಇರುವವರಿಗೂ ಒಳ್ಳೆಯ ಆಹಾರವನ್ನು ಉದಾರ ಮನಸ್ಸಿನಿಂದ ಸಿಗುವಂತೆ ಆಗಲಿ ಎಂದು ಪಿತನ, ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ನನ್ನ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ, ನನ್ನ ತಂದೆಯಾದ ದೇವರೇ, ನನ್ನ ಯೇಸುವೆ, ನನ್ನ ಪ್ರಭುವೆ, ನನ್ನ ಕರ್ತನೆ, ನನ್ನ ರಾಜನೇ. ಅಪ್ಪ ಯೇಸುವೆ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಅಪ್ಪ ನಮ್ಮನ್ನು ಆರಿಸಿಕೊಂಡಿದ್ದೀರ ಸ್ವಾಮಿ. ಹಸಿದವರಿಗಾಗಿ ಅಪ್ಪ ನಾವು ಪ್ರಾರ್ಥಿಸುವಂತೆ ಅಪ್ಪ ಈ ಕೃಪಾವರವನ್ನು ನಮಗೆ ಕರುಣಿಸಿದ್ದೀರ ದೇವ. ಅದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ, ವಂದನೆ ಅಪ್ಪ, ಆರಾಧನೆ ರಾಜ್ಯ. ಹೌದು ಸ್ವಾಮಿ, ಹಸಿದವರನ್ನೆಲ್ಲ ಸ್ವಾಮಿ ಅಪ್ಪ ನಿಮ್ಮ ಪೂಜಕರಗಳಿಗೆ ಸಮರ್ಪಿಸಿ ಕೊಡುತ್ತೇನೆ ದೇವ. ಅಪ್ಪ ಅವರ ಮೇಲೆ ಕರುಣೆ ತೋರಿ ರಾಜ್ಯ, ಅವರ ಮೇಲೆ ದಯ ತೋರಿ ಸ್ವಾಮಿ. ಏಕೆಂದರೆ ಸ್ವಾಮಿ ಸೃಷ್ಟಿಸಿದ ದೇವರು ನೀವು ಸ್ವಾಮಿ. ಅಪ್ಪ ಯಾರನ್ನೂ ಸ್ವಾಮಿ ನೀವು ಹಸಿರಾಗಿ ಬಿಡೋದಿಲ್ಲ ರಾಜ್ಯ. ಅಪ್ಪ ಎಲ್ಲರಿಗೂ ಸ್ವಾಮಿ ದಯ ಪಾಲಿಸುವ ದೇವರು ನೀವಾಗಿದ್ದೀರ ಸ್ವಾಮಿ. ಅಪ್ಪ ಈ ಲೋಕದಲ್ಲಿ ಸ್ವಾಮಿ ಅಪ್ಪ ಎಷ್ಟೋ ಮಕ್ಕಳು ಸ್ವಾಮಿ ಅಪ್ಪ ಹಸಿನಲ್ಲಿ ಇದ್ದಾರೆ ಸ್ವಾಮಿ. ಅಂತವರ ಮೇಲೆ ಕರುಣೆ ತೋರಿ ರಾಜ್ಯ. ಅಪ್ಪ ಯೇಸುವೆ ಅಪ್ಪ ತಂದೆ ಅಪ್ಪ ರಾಜಾದಿ ರಾಜನು ಸ್ವಾಮಿ. ಅಪ್ಪ ಯೇಸುವೆ ಅವರಿಗೆ ಸ್ವಾಮಿ ಹಸಿವನ್ನು ನೀರಿಸಲು ಸ್ವಾಮಿ ಅಪ್ಪ ಇರುವವರು ಸ್ವಾಮಿ ಅವರನ್ನು ಸ್ವಾಮಿ ಬರಮಾಡಿಕೊಂಡು ಸ್ವಾಮಿ
ಅಪ್ಪ ಅವರಿಗೆ ಹಸಿರನ್ನು ದಾಹವನ್ನು ನೀಗಿಸಲು ದೇವ ಅಪ್ಪ ಅವರಿಗೆ ಮನಸ್ಸನ್ನು ಕೊಡಿರಿ ಸ್ವಾಮಿ. ಅಪ್ಪ ಈ ಲೋಕದಲ್ಲಿ ಸ್ವಾಮಿ ಅಪ್ಪ ಅವರದೇ ಆದ ಅಪ್ಪ ಅವರ ಚಿಂತೆ ಭಾರಗಳು ಅವರಲ್ಲಿ ಎತ್ತಿರ್ತಾರೆ ಸ್ವಾಮಿ. ಅಂಥದರಲ್ಲೂ ಸ್ವಾಮಿ ಒಬ್ಬರನ್ನು ಸ್ವಾಮಿ ಕರುಣಿಸುವಂತೆ ದೇವ ಅಪ್ಪ ಹಸಿದವನು ಸ್ವಾಮಿ ಅವರಿಗೆ ದಾನವಾಗಿ ಸ್ವಾಮಿ ಅಪ್ಪ ಅವರಿಗೆ ಬೇಕಾಗದಂತ ಹಸಿವನ್ನು ಹೋಗಲಾಡಿಸಲು ಸ್ವಾಮಿ ಅಪ್ಪ ಅವರಿಗೆ ಎಲ್ಲವನ್ನು ನೀಡುವಂತೆ ಸ್ವಾಮಿ ಮನಸ್ಸನ್ನು ಕೊಡಿರಿ ಸ್ವಾಮಿ. ಅಪ್ಪ ಎತ್ತುವೆ ಮನೆಯಲ್ಲಿ ಸ್ವಾಮಿ 4-5 ಮಕ್ಕಳು ಇದ್ದರು ಸ್ವಾಮಿ. ಅಪ್ಪ ತಾಯಿ ತಾನೆ ಸ್ವಾಮಿ ಅವರ ಮಕ್ಕಳನ್ನು ಸ್ವಾಮಿ ಎಷ್ಟು ಸ್ವಾಮಿ ಅಪ್ಪ ಈ ಮಕ್ಕಳಿಗೆ ಕೊಡಲ್ಲ ಈ ಮಕ್ಕಳಿಗೆ ಕೊಡೋದ ಎನ್ನುವುದು ಸ್ವಾಮಿ ಅಪ್ಪ ಅವರಲ್ಲಿ ಚಿಂತೆಯ ಬಡವರಲ್ಲಿ ಸ್ವಾಮಿ ಇರುತ್ತದೆ ದೇವ ಅಪ್ಪ ಅಂತ ಸ್ವಾಮಿ ಅಪ್ಪ ನೋಡಿ ಸ್ವಾಮಿ ಅಪ್ಪ ಅವರ ಮೇಲೆ ದಯೆ ಕೊಡಿರಿ ಸ್ವಾಮಿ. ಅಪ್ಪ ಹೆಸರು ಅಪ್ಪ ಅವರಿಗೆ ಸ್ವಾಮಿ ಅಪ್ಪ ಹೆಸರು ತಂದೆ ಅಪ್ಪ ಹೇಗೆ ಸ್ವಾಮಿ ಅವರನ್ನು ಸ್ವಾಮಿ ಹಸಿರನ್ನು ಹೋಗಲಾಡಿಸಕ್ಕೆ ಸಾಧ್ಯ ರಾಜ. ಅಪ್ಪ ನಿನ್ನಿಂದ ಮಾತ್ರ ಸಾಧ್ಯ ರಾಜ. ಅಪ್ಪ ಇರುವವರು ಸ್ವಾಮಿ ಅಪ್ಪ ಇಲ್ಲದವರಿಗೆ ಹಂಚಿಕೊಳ್ಳುವಂತೆ ಸ್ವಾಮಿ ಮನಸ್ಸನ್ನು ಕೊಡಿರಿ ದೇವ. ಅಪ್ಪ ಒಂದು ವೇಳೆಯಲ್ಲಿ ಸ್ವಾಮಿ ನಾನು ಕೂಡ ಸ್ವಾಮಿ ಕುಟುಂಬದಲ್ಲಿ ಸ್ವಾಮಿ ಮಕ್ಕಳನ್ನು ಅಪ್ಪ ಅವರಿಗೆ ಹಸಿವನ್ನು ಹೋಗಲಾಡಿಸಲು ಸ್ವಾಮಿ ಎಷ್ಟೆಲ್ಲ ನೋವು ಭಾರಗಳನ್ನು ಹೊತ್ತುಕೊಂಡಿದ್ದಾಗ ಸ್ವಾಮಿ ಅಪ್ಪ ನನ್ನನ್ನು ಹುಡುಕಿ ಬಂದ ದೇವರು ನೀವಾಗಿದ್ದರೆ ಸ್ವಾಮಿ ಅಪ್ಪ ನನಗೆ ಸ್ವಾಮಿ ಹಸಿವನ್ನು ಹೋಗಲಾಡಿಸಲು ಸ್ವಾಮಿ ಒಬ್ಬರಿಗೆ ಮನಸ್ಸನ್ನು ಕೊಟ್ಟು ಸ್ವಾಮಿ ನನ್ನ ಕುಟುಂಬದಲ್ಲಿ ಸ್ವಾಮಿ ನನ್ನ ಮಕ್ಕಳನ್ನು ಸಾಕಲು ಸ್ವಾಮಿ ಅಪ್ಪ ನನಗೆ ಧೈರ್ಯ ಶಕ್ತಿ ಅಪ್ಪ ಆರೋಗ್ಯವನ್ನು ಕೊಟ್ಟು ಆ ಮಕ್ಕಳಿಗೆ ದುಡಿದು ಅಪ್ಪ ಅವರ ಹಸಿವನ್ನು ಹೋಗಲು ಸ್ವಾಮಿ ನನಗೆ ಮಾರ್ಪಡಿಸಿದ್ದೀರ ದೇವ. ನಿಮ್ಮ ಪವಿತ್ರ ಆತ್ಮರನ್ನು ಸ್ವಾಮಿ ಕಳಿಸಿರಿ ದೇವ. ಅಪ್ಪ ಕಷ್ಟಪಟ್ಟು ದುಡಿದು ಅಪ್ಪ ಹೆಸರೆಯ ಮಕ್ಕಳನ್ನು ಹಸಿವನ್ನು ಹೋಗಲಾಡಿಸಲು ಸ್ವಾಮಿ ಅಪ್ಪ ಧೈರ್ಯವನ್ನು ಕೊಡಿರಿ ದೇವ. ಅಪ್ಪ ಹೆಸರು ಒಂದು ಮನೆ ಮುಂದೆ ಹೋದರೆ ಸ್ವಾಮಿ ಅಪ್ಪ ಅವರ ಮನಸ್ಸು ಇದ್ದರೆ ಕೊಡುತ್ತಾರೆ ಸ್ವಾಮಿ, ಇಲ್ಲದಿದ್ದರೆ ಸ್ವಾಮಿ ಮುಂದೆ ಹೋಗುವಂತಾರೆ ಸ್ವಾಮಿ. ಅಪ್ಪ ಆ ಮುಂದೆ ನೀವಾಗಿದ್ದೀರ ಸ್ವಾಮಿ. ಅಪ್ಪ ನಿಮ್ಮ ಮುಂದೆ ಬಂದರೆ ಸ್ವಾಮಿ ಇದನ್ನು ಹೋಗಲಾಡಿಸಲು ಸ್ವಾಮಿ ನಿನ್ನಿಂದ ಮಾತ್ರ ಸ್ವಾಮಿ. 5 ರೊಟ್ಟಿ 2 ಮೀನನ್ನು ಸ್ವಾಮಿ ನೀವು ಈ ಲೋಕಕ್ಕೆ ಅಳಿಸಿದಿರಲ್ಲ ಸ್ವಾಮಿ. ಅಂತ ಮನಸ್ಸನ್ನು ಎಲ್ಲ ಮಕ್ಕಳಿಗೆ ಕೊಡಿರಿ ಸ್ವಾಮಿ. ಇರುವರು ಸ್ವಾಮಿ ಗುರುಗಳಾಗಲಿ ಕನ್ಯಾಶ್ರೀಗಳಾಗಲಿ ಸ್ವಾಮಿ ಅಪ್ಪ ಅಪ್ಪ ಬಡವರ ಮೇಲೆ ಕರುಣೆ ತೋರುವಂತೆ ಅವರಿಗೆ ಮನಸ್ಸನ್ನು ಕೊಡಿರಿ ಸ್ವಾಮಿ. ಎಲ್ಲರನ್ನು ಒಬ್ಬರೊಬ್ಬರು ಹಂಚಿ ಮಾಡುವಂತೆ ಸ್ವಾಮಿ ಅಪ್ಪ ಬಡವರು ಭಾಗ್ಯವಂತರು ಎಂದು ಹೇಳಿದಿರಲ್ಲ ಅಪ್ಪ ಎಲ್ಲ ಬಡವರ ಹಸುವನ್ನು ನೀಡಿಸಲು ಸ್ವಾಮಿ ಒಬ್ಬರನ್ನೊಬ್ಬರು ಪ್ರೀತಿಸಿ ಬಾಳುವಂತೆ ಕೃಪಾವರವನ್ನು ಕರುಣಿಸಿರಿ ಎಂದು ಪಿತಾಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದು ನನ್ನ ಜೀವದ ಒಡೆಯನೇ. ಆಮೇನ್ 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 ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ ಇಡೀ ವಿಶ್ವದಲ್ಲಿ ಹಸಿವಿನಿಂದ ಅನ್ನಕ್ಕಾಗಿ ಬೇಡುವ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಅಪ್ಪ ಯೇಸುವೆ ಹಸಿವಿನಿಂದ ಬಳಲುತ್ತಿರುವ ಮಕ್ಕಳು ಸ್ವಾಮಿ ಎಷ್ಟೋ ಜನರು ಇದ್ದಾರೆ ಸ್ವಾಮಿ. ಅಪ್ಪ ಮಕ್ಕಳಿದ್ದಾಗ ಸ್ವಾಮಿ ಅವರಿಗೆ ಜ್ಞಾನ ಇರುವುದಿಲ್ಲ, ಹಸಿವು ಎಸಿರು ಎಂದು ಕೇಳುತ್ತಾರೆ ಸ್ವಾಮಿ. ಆದರೆ ಆ ಮಕ್ಕಳನ್ನು ಸಂತೈಸಿರಿ ಸ್ವಾಮಿ. ಅಪ್ಪ ಯೇಸುವೆ ಅದೇ ರೀತಿ ಸ್ವಾಮಿ ಎಷ್ಟೋ ವಯಸ್ಸಾದವರು ಸ್ವಾಮಿ ಅವರಿಗೆ ಅನ್ನವಿಲ್ಲದೆ ಸ್ವಾಮಿ ಅಪ್ಪ ತಂದೆಯ ದುಡಿಯಲು ಶಕ್ತಿ ಇಲ್ಲದೆ ಸ್ವಾಮಿ ಅಪ್ಪ ತಂದೆಯ ಮಕ್ಕಳು ಯಾರೂ ನೋಡಿಕೊಳ್ಳದೆ ಸ್ವಾಮಿ ಬೀದಿಯಲ್ಲಿ ಅನ್ನಕ್ಕಾಗಿ ಭಿಕ್ಷೆ ಬೇಡುತ್ತಿರುತ್ತಾರೆ ಸ್ವಾಮಿ. ಅಪ್ಪ ತಂದೆ ಹಸಿರಾಗಿ ಬೇಡುತ್ತಿರುವ ಮಕ್ಕಳನ್ನು ಆಶೀರ್ವದಿಸು ತಂದೆ. ಅಪ್ಪ ತಂದೆ ಹಸಿವನ್ನು ನೀಗಿಸು ತಂದೆ. ಅಪ್ಪ ತಂದೆ ಎಷ್ಟೋ ಜನರು ಸ್ವಾಮಿ ಅನ್ನವನ್ನು ಬಿಸಾಡಿ ಬಿಡುತ್ತಾರೆ ಸ್ವಾಮಿ. ಅಪ್ಪ ತಂದೆ ಊಟ ಮಾಡುವಾಗ ತಂದೆಯೇ ಅವರಿಗೆ ಯಾವುದೋ ಮೇಲೆ ಸಿಟ್ಟಿಗಾಗಿ ಇಡೀ ತಟ್ಟೆ ತುಂಬಾ ಅನ್ನ ಇದ್ದರೂ ಅದರಲ್ಲಿ ಕೈಯನ್ನು ತೊಳೆದು ಬಿಟ್ಟು ಅದನ್ನು ಚೆಲ್ಲಿ ಬಿಡುತ್ತಾರೆ ಸ್ವಾಮಿ. ತಾಯೇಸುವೆ ಅದೇ ಅನ್ನಕ್ಕಾಗಿ ಎಷ್ಟೋ ಜನ ಮೇಲೆ ಕೆಳಗೆ ಕಣ್ಣು ಬಿಡುತ್ತಾ ಕಾಯುತ್ತಿರುತ್ತಾರೆ ಸ್ವಾಮಿ. ಅಪ್ಪ ತಂದೆ ಅಂತ ಮಕ್ಕಳನ್ನು ಆಶೀರ್ವದಿಸು ತಂದೆ. ಅಂತ ಮಕ್ಕಳಿಗೆ ಅನ್ನವನ್ನು ಕೊಡುವಂತ ಒಳ್ಳೆಯ ಬುದ್ಧಿಯನ್ನು ಬೇರೆಯವರಿಗೆ ಕೊಡು ತಂದೆ, ಇರುವವರಿಗೆ ಕೊಡು ತಂದೆ. ಅಪ್ಪ ತಂದೆ ನಾವು ಏನನ್ನು ಕೊಡಲು ಸಾಧ್ಯವಿಲ್ಲ ತಂದೆ. ಅಪ್ಪ ತಂದೆ ಅನ್ನವನ್ನು ದಾನ ಮಾಡುವಂತ ಮನಸ್ಥಿತಿಯನ್ನು ಕೊಡು ತಂದೆ. ಒಂದು ಟೈಮಿಗೆ ಸ್ವಾಮಿ, ಒಂದು ಹೊತ್ತಿಗೆ ಸ್ವಾಮಿ
ಅವರು ಹೊಟ್ಟೆಯನ್ನು ತುಂಬಿಸಿದರೆ ಅವರು ನಮಗಾಗಿ ಪ್ರಾರ್ಥಿಸುತ್ತಾರೆ ಸ್ವಾಮಿ. ಅಪ್ಪ ತಂದೆ, ಅನ್ನಕ್ಕಾಗಿ ಭಿಕ್ಷೆ ಬೇಡುವ ಮಕ್ಕಳನ್ನು ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ತಂದೆ, ಪ್ರತಿದಿನವೂ ಸ್ವಾಮಿ ಎಷ್ಟೋ ಜನ ಉಪವಾಸ ಇರುತ್ತಾರೆ ಸ್ವಾಮಿ, 2 ಹೊತ್ತು ಊಟ ಮಾಡುತ್ತಾರೆ ಸ್ವಾಮಿ. ಅಪ್ಪ ಯೇಸುವೆ, ಆ ಮಕ್ಕಳ ಹಸಿವನ್ನು ನೀಗಿಸು ಸ್ವಾಮಿ. ಅಪ್ಪ ತಂದೆ, ಇರುವವರು ಸ್ವಾಮಿ ಕೊಡುವುದಿಲ್ಲ ಸ್ವಾಮಿ. ಅಪ್ಪ ತಂದೆ, ಅನ್ನವನ್ನು ಬಿಸಾಡುವಾಗ ತಂದೆ ಈ ಮಕ್ಕಳ ನೆನಪು ಅವರಿಗೆ ಬರಲಿ ತಂದೆ. ಅಪ್ಪ ತಂದೆ, ಅನ್ನದಾನ ಮಾಡುವುದು ತುಂಬಾ ಶ್ರೇಷ್ಠ ಸ್ವಾಮಿ. ಅಂತ ದಾನವನ್ನು ಮಾಡುವಂತ ಪ್ರತಿಯೊಬ್ಬ ವ್ಯಕ್ತಿಗೂ ಇರುವವರಿಗೆ ಆ ಮನಸ್ಸನ್ನು ಕೊಡು ತಂದೆ. ಅಪ್ಪ ಯೇಸುವೆ, ಅಪ್ಪ ತಂದೆ, ನಾವು ಕೇಳದೆ ಕೊಟ್ಟಿರುವ ಈ ಎಲ್ಲ ಸುಖಕ್ಕಾಗಿ ಸ್ವಾಮಿ ಸ್ತೋತ್ರ. ಅದನ್ನು ಪರರಿಗೆ ದಾನ ಮಾಡುವಂತ ಬುದ್ಧಿ ಕೊಡು ತಂದೆ. ಅಪ್ಪ ತಂದೆ, ಈ ಕಾಲದಲ್ಲಿ ಸ್ವಾಮಿ ನಾವು ಹಸಿವಿನಿಂದಿರುವವರಿಗೆ ದಾನ ಮಾಡುವಂತ ಬುದ್ಧಿಯನ್ನು ಕೊಡು ತಂದೆ. ಎಷ್ಟೋ ವಯಸ್ಸಾದವರಿದ್ದಾರೆ ಸ್ವಾಮಿ, ನೋಡಿಕೊಳ್ಳಲು ಯಾರು ಇಲ್ಲದವರು ಇದ್ದಾರೆ ಸ್ವಾಮಿ. ನಮ್ಮ ಅಕ್ಕಪಕ್ಕದಲ್ಲಿ ಇದ್ದಾರೆ. ಅಪ್ಪ ತಂದೆ, ಅಂತವರನ್ನು ನೋಡಿ ಅನ್ನದಾನ ಮಾಡುವಂತ ಮನಸ್ಥಿತಿಯನ್ನು ನಮ್ಮೆಲ್ಲರಿಗೂ ಕೊಡು ತಂದೆ. ಅಪ್ಪ ತಂದೆ, ವಿಶೇಷವಾಗಿ ತಂದೆ ಎಲ್ಲೆಲ್ಲಿ ಭಿಕ್ಷೆ ಬೇಡುವ ಇದ್ದಾರೆ ಸ್ವಾಮಿ, ಅವರೆಲ್ಲರಿಗೂ ದಾನ ಮಾಡುವಂತ ಬುದ್ಧಿಯನ್ನು ನಮ್ಮೆಲ್ಲರಿಗೂ ಕೊಡು ತಂದೆ. ಅಪ್ಪ ತಂದೆ, ಅನ್ನಕ್ಕಾಗಿ ಬಳಲುತ್ತಿರುವ ಮಕ್ಕಳನ್ನು ಸಮರ್ಪಿಸುತ್ತೇವೆ ಸ್ವಾಮಿ. ಅವರೆಲ್ಲರ ಮೇಲೆ ದಯೆ ತೋರು ಸ್ವಾಮಿ. ಅವರ ಹಸಿವನ್ನು ನೀಗಿಸು ಸ್ವಾಮಿ. ಅಪ್ಪ ತಂದೆ, ಹಸಿವಿಗಾಗಿ ದಿನೇ 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 ಭಿಕ್ಷೆ ಬೇಡುವ ಮಕ್ಕಳನ್ನು ನೀವು ಆಶೀರ್ವದಿಸು ತಂದೆ. ಆ ಮಕ್ಕಳ ಮೇಲೆ ದಯೆ ತೋರು ತಂದೆ. ಅಪ್ಪ ತಂದೆ, ಹಸಿವಿಗಾಗಿ ಬಳಲುತ್ತಿರುವ ಮಕ್ಕಳು, ಭಿಕ್ಷೆ ಬೇಡುವ ಮಕ್ಕಳನ್ನು ಸಮರ್ಪಿಸುವಾಗ ಸ್ವಾಮಿ, ಅದೇ ರೀತಿ ಅಂಗವಿಕಲರು ಇದ್ದಾರೆ ಸ್ವಾಮಿ, ಅವರಿಗೆ ದುಡಿಯಲು ಆಗದೆ ಅನ್ನಕ್ಕಾಗಿ ಭಿಕ್ಷೆ ಬೇಡುತ್ತಿರುತ್ತಾರೆ ಸ್ವಾಮಿ. ಆ ಮಕ್ಕಳನ್ನು ಆಶೀರ್ವದಿಸು ತಂದೆ. ಅವರ ಹಸಿವನ್ನು ನೀಗಿಸು ತಂದೆ. ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ಹಸಿವನ್ನು ನೀಗಿಸಿ ಅವರನ್ನು ನಿನ್ನ ಮಕ್ಕಳಾಗಿ ಮಾರ್ಪಡಿಸಿಕೋ ತಂದೆ. ಅಪ್ಪ ತಂದೆ, ಪ್ರತಿಯೊಬ್ಬರನ್ನು ಆಶೀರ್ವದಿಸು ತಂದೆ. ಪ್ರತಿಯೊಬ್ಬರನ್ನು ತಂದೆ. ಆಮೇಲೆ ಯೇಸುವಿಗೆ ಸ್ತೋತ್ರ, ಯೇಸುವಿಗೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ ಸ್ತೋತ್ರ ರಾಜ, ವಂದನೆ ರಾಜ, ಆರಾಧನೆ ಸ್ವಾಮಿ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮನ್ನು ಸ್ತುತಿಸಲು ಆರಾಧಿಸಲು ನಮ್ಮೆಲ್ಲರನ್ನು ಕರೆತಂದಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಗಳು, ಕೋಟಿ ವಂದನೆಗಳು ಸ್ವಾಮಿ. ಅಪ್ಪ ತಂದೆ ಆದ ದೇವರೇ, ಎಲ್ಲ ಹಸಿದವರನ್ನು ನಿಮ್ಮ ಮಕ್ಕಳ ನಿಮ್ಮ ಪಾದಚರಣಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ರಜ. ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರು, ದಯೆ ತೋರು ಸ್ವಾಮಿ. ಅಪ್ಪ ತಂದೆ, ಒಂದು ಹೊತ್ತಿನ ಊಟಕ್ಕಾಗಿ ಎಷ್ಟೋ ಮಕ್ಕಳು ಪರದಾಡುತ್ತಿದ್ದಾರೆ ಸ್ವಾಮಿ. ಅಪ್ಪ ಮಕ್ಕಳ ಕೂಗಾಟವು ನಿಮ್ಮ ರಾಜ್ಯಕ್ಕೆ ಸೇರುವಂತೆ ಆಗಲು ಸ್ವಾಮಿ. ಅಪ್ಪ ತಂದೆ, ಆ ಮಕ್ಕಳಿಗೆ ಅನ್ನಪಾನವನ್ನು ಒದಗಿಸಿಕೊಡು ರಜ. ಅಪ್ಪ ತಂದೆ, ರೋಡಲ್ಲಿ ಬಿಸಾಡಿದ ಅನ್ನವನ್ನು ಎಷ್ಟೋ ಮಕ್ಕಳು ಸೇವಿಸ್ತಾ ಇದ್ದಾರೆ ಸ್ವಾಮಿ, ಅನ್ನಕ್ಕಾಗಿ ಪರದಾಡಿ. ಅಪ್ಪ ಮಕ್ಕಳ ಅನ್ನವನ್ನು, ಆ ಮಕ್ಕಳ ಕೈಯಲ್ಲಿ ಅನ್ನ ಸಿಕ್ಕಿದಾಗ ಆ ಅನ್ನವನ್ನು ಮೃಷ್ಟಾನ್ನವನ್ನಾಗಿ ಆಶೀರ್ವದಿಸಿ ಅರಕೆಯನ್ನು ತಂದು ಕೊಡುವಂತೆ ಆಶೀರ್ವದಿಸಿರಿ ರಜ. ಕರುಣೆ ತೋರು, ದಯೆ ತೋರಿ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಮಕ್ಕಳು ಗೇಟಿಗೆ ನಿಂತು ಮನೆ ಯಜಮಾನಿ ಯಾವಾಗ ಆಹಾರವನ್ನು ಹೊರಗಡೆ ತಂದು ಬಿಸಾಡುತ್ತಾಳಂತ ಎಷ್ಟೋ ಮಕ್ಕಳು ಅಪ್ಪ ಗೇಟಲ್ಲಿ ಕುಳಿತುಕೊಂಡು ನಿಂತಿರುತ್ತಾರೆ ಸ್ವಾಮಿ. ಅಪ್ಪ ತಂದೆ, ಆ ಮಕ್ಕಳ ಪರಿಸ್ಥಿತಿಯನ್ನು ಆಶೀರ್ವದಿಸಿರಿ ರಜ. ಅಳಿಸಿದ ಅನ್ನವನ್ನು ಬಿಸಾಡಿದಾಗ ಆ ಅನ್ನವನ್ನು ಅವರು ಸೇವಿಸುತ್ತಾರೆ ರಜ. ಅಪ್ಪ ಅಂತ ಆಹಾರವನ್ನು ನೀವು ಆಶೀರ್ವದಿಸಿರಿ ರಜ. ಅಪ್ಪ ತಂದೆ, ಆ ಮಕ್ಕಳಿಗೆ ಆಹಾರವನ್ನು ಸೇವಿಸುವಾಗ ಅಪ್ಪ ಅರಿಗೆಯನ್ನು ತಂದು ಕೊಡುವಂತೆ ಮಾಡಿರಿ ರಜ. ಎಷ್ಟು ಮಕ್ಕಳು ಪರದಾಡುತ್ತಿದ್ದಾರೆ ಸ್ವಾಮಿ ಆಹಾರಕ್ಕಾಗಿ. ಎಲ್ಲ ಮಕ್ಕಳಿಗೆ ಅನ್ನ ದಾನ ಸಿಗುವಂತೆ ಮಾಡಿರಿ ರಜ. ಅಪ್ಪ ತಂದೆ, ಯಾವ ಮಕ್ಕಳಿಗೆ ಹಸಿವಿನಿಂದ ನರಳದಂತೆ ಆಶೀರ್ವದಿಸಿರಿ ರಜ. ಎಲ್ಲ ಮಕ್ಕಳಿಗೂ ಆಹಾರ ಒದಗಿಸುವ ಕೃಪೆಯನ್ನು ಕರುಣಿಸಿರಿ ರಜ. ಎಷ್ಟೋ ಶ್ರೀಮಂತ ಜನರು ಅಪ್ಪ ತಂದೆ ಅನ್ನ ತೃಪ್ತಿಯಾಗಿ ತಿಂದು ಅಪ್ಪ ಚೆಲ್ಲಿ ಬಿಸಾಡುತ್ತಾರೆ ಸ್ವಾಮಿ. ಅಪ್ಪ ಬಡ ಬಗ್ಗರಿಗೆ ಸಹಾಯ ಮಾಡುವ ದಾನವನ್ನು ಅವರಿಗೆ ದಯಪಾಲಿಸಿಕೊಡಿ ಸ್ವಾಮಿ. ಅವರಿಗೆ ಒಳ್ಳೆ ಜ್ಞಾನವನ್ನು, ಒಳ್ಳೆ ಮನಸ್ಸನ್ನು ಕೊಡುವ ರಜ. ಅಪ್ಪ ತಂದೆ, ಈ ಲೋಕದಲ್ಲಿ ಎಷ್ಟೋ ಮಕ್ಕಳು ಅನ್ನದ ಕೊರತೆಯಿಂದ ಅಳುತ್ತಾ ಇದ್ದಾರೆ ಅಪ್ಪ. ಎಷ್ಟೋ ಮಕ್ಕಳು ಅಪ್ಪ ಹಸಿವಿನಿಂದ
ತತ್ತರಿಸುತ್ತಾ ಇದ್ದಾರೆ ಸ್ವಾಮಿ. ಆ ಮಕ್ಕಳನ್ನ ಆಶೀರ್ವದಿಸಿರಿ ನಾನು ಸ್ವಾಮಿ. ಕರುಣೆ ತೋರಿ ಸ್ವಾಮಿ, ದಯೆ ತೋರಿ ಸ್ವಾಮಿ. ಎಷ್ಟೋ ಮಕ್ಕಳು ಎಷ್ಟೋ ತಂದೆ ತಾಯಿಗಳು ಮಕ್ಕಳನ್ನ ಶಾಲೆಗೆ ಕಳಿಸದೆ ಭಿಕ್ಷೆ ಬೇಡಲಿಕ್ಕೆ ಅನ್ನಕ್ಕೋಸ್ಕರ ಭಿಕ್ಷೆ ಬೇಡಲಿಕ್ಕೆ ಶಾಲೆನೆ ಬಿಡಿಸಿ ಬಿಡ್ತಾರೆ ಸ್ವಾಮಿ. ಅಂತ ಮಕ್ಕಳ ಪರಿಸ್ಥಿತಿಯನ್ನ ಆಶೀರ್ವದಿಸಿರಿ ರಾಜ. ಆ ಮಕ್ಕಳನ್ನ ಆಶೀರ್ವದಿಸಿರಿ. ಆ ಮಕ್ಕಳಿಗೆ ಆಹಾರ ಒದಗಿಸಿ ಕೊಡಿರಿ ಸ್ವಾಮಿ. ತಂದೆ, ನೀವು ಕೊಡದೆ ಅವರಿಗೆ ಅನ್ನವನ್ನು ಸಿಗಲಿಕ್ಕೆ ಸಾಧ್ಯವಿಲ್ಲ ಸ್ವಾಮಿ. ಬಡಬಕ್ಕರು ಶ್ರೀಮಂತ ವರ್ಗದವರು ಸಹಾಯ ಮಾಡುವ ವರದಾನ ಒಂದೇ ಪಾಲಿಸಿರಿ ಎಂದು ಪಿತಾಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದೆ ನನ್ನ ಜೀವನವುಳ್ಳ ತಂದೆ. ಆಮೆನ್. ದೇವರ ವಾಕ್ಯವನ್ನು ಆಲಿಸೋಣ. ಲೂಕ 17:3 ವಾಕ್ಯ. ನಿನ್ನ ಸೋದರನು ತಪ್ಪು ಮಾಡಿದರೆ ಅವನನ್ನು ಖಂಡಿಸು, ಪಶ್ಚಾತ್ತಾಪ ಪಟ್ಟರೆ ಕ್ಷಮಿಸಿ ಬಿಡು. ಮಾರ್ಕ 10:47 ವಾಕ್ಯ. ಯೇಸು ತಾವಿದ ಕುಲಪುತ್ರರೇ ನನಗೆ ದಯೆ ತೋರಿರಿ. ಲೂಕ 12:17 ವಾಕ್ಯ. ಭಯಪಡಬೇಡಿ, ಅನೇಕ ಗುಪ್ಪಚ್ಚಿಗಳಿಂದ ನೀವು ಎಷ್ಟು ಮೌಲ್ಯವುಳ್ಳವರು. 2 ಕೊರಿಂಥರಿಗೆ 12:9 ವಾಕ್ಯ. ನಿಮ್ಮ ಕೃಪೆ ಸಾಕು ನನಗೆ. ಲೂಕ 9:35 ವಾಕ್ಯ. ಆತನು ನನ್ನ ಪುತ್ರನು, ನಾನು ಆರಿಸಿಕೊಂಡವನು, ಈತನ ಮಾತಿಗೆ ಕಿವಿಗೊಡಿರಿ ಎಂದು ವಾಣಿ ಕೇಳಿಸಿತು. ಮತ್ತಾಯ 13:43 ವಾಕ್ಯ. ನೀತಿವಂತನು ತಮ್ಮ ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಬೆಳಗುವರು. ಅಪೊಸ್ತಲರು 18:10 ವಾಕ್ಯ. ನಾನು ನಿನ್ನೊಂದಿಗಿದ್ದೇನೆ, ಯಾರು ನಿನಗೆ ಕೇಡು ಮಾಡುವುದಿಲ್ಲ. ಕೀರ್ತನೆ 91:11 ವಾಕ್ಯ. ನೀನು ಓದಲಿಲ್ಲ ನಿನ್ನ ಕಾಯುವುದಕ್ಕೆ ಕೊಟ್ಟಿಯನಾದ ಕಟ್ಟಳ ತನ್ನ ದೂತರಿಗೆ. ಲೂಕ 17:21 ವಾಕ್ಯ. ದೇವರ ಸಾಮ್ರಾಜ್ಯವು ನಿನ್ನೊಳಗೆ ಇದೆ. ಲೂಕ 7:14 ವಾಕ್ಯ. ಯುವಕನೇ, ನಾನು ನಿನಗೆ ಹೇಳುತ್ತೇನೆ ಎದ್ದೇಳು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಸಲ್ಲಲಿ. ದೇವರ ಪ್ರೀತಿ ಮಧುರ, ದೇವರ ಪ್ರೀತಿ ಅಮರ. ಈ ದಿನದ ಪ್ರಾರ್ಥನೆಯೊಂದಿಗೆ ದೇವರಲ್ಲಿ ನಾವು ಭರವಸೆಯಿಂದ ಜೀವಿಸುವ ಕ್ಷಣ. ಪ್ರತಿ ದಿನದಲ್ಲಿ ದೇವರು ನಮ್ಮೊಡನೆ ಮಾತನಾಡುತ್ತಾರೆ. ನಮ್ಮೊಂದಿಗಿದ್ದು ಪವಿತ್ರಾತ್ಮಭರಿತರಾಗಿ ನಮಗೆ ಪ್ರಾರ್ಥನೆಯನ್ನು ಕಲಿಸುತ್ತಾರೆ. ಈ ದಿನದ ಪ್ರಾರ್ಥನೆ. ನನ್ನನ್ನು ಪ್ರೀತಿಸುವ ನನ್ನ ದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ, ಆರಾಧನೆ. ನಿಮ್ಮ ಕೃಪೆ, ನಿಮ್ಮ ಪ್ರಸನ್ನತೆ ನನ್ನಲ್ಲಿ ಸದಾ ತುಂಬುವಂತೆ ಮಾಡಿ ನನಗೆ ಪಾಪದ ಅರಿವನ್ನು ನೀಡಿ ಮುನ್ನಡೆಸುತ್ತಿರುವ ದೇವರೇ, ನಿಮಗೆ ಸ್ತೋತ್ರ. ನಾನು ನಡೆಯಬೇಕಾದ ಹಾದಿಯನ್ನು ತಿಳಿಸಿ ಹಾದಿ ತಪ್ಪದಂತೆ ನಿಮ್ಮ ವಾಕ್ಯದ ನಿಮಿತ್ತವಾಗಿ ಸತ್ಯ ಮಾರ್ಗವನ್ನು ಅನುಸರಿಸುವಂತೆ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ. ಲೌಕಿಕವಾದ ಹೋರಾಟಗಳು ನನ್ನ ಮುಂದೆ ಬಂದಾಗಲೂ ಅವುಗಳ ಮೂಲಕವಾಗಿ ಬಂದ ನೋವು ಭಾರಗಳಿಂದ ಬಳಲಿ ಹೋಗುವಾಗ ನೀವು ನನ್ನೊಡನಿದ್ದು ಧೈರ್ಯಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ. ನನ್ನನ್ನು ಪ್ರೀತಿಸುವವರಿಂದ ಆಂತರಿಕವಾದ ಗಾಯಗಳು, ವೇದನೆಗಳು ನನ್ನನ್ನು ಕವಿದರೂ ಸಹ ಅವರನ್ನು ಕ್ಷಮಿಸಿ ಬಾಳುವ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಸದಾ ನನಗೆ ಬೇಕಾದ ಆಧ್ಯಾತ್ಮಿಕ ಜೀವಿತದ ಬಲವನ್ನು ನೀಡಿ ನಿಮ್ಮನ್ನು ಸದಾ ಕಂಡುಕೊಳ್ಳುವಂತೆ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ. ಪ್ರಾಪಂಚಿಕವಾಗಿ ಜೀವಿಸಲು ನನಗೆ ಜ್ಞಾನ, ಅರಿವು, ಬುದ್ಧಿಯನ್ನು ನೀಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ವಿಶ್ವಾಸದಲ್ಲಿ ನಡೆವಂತೆ ಪ್ರಾಮಾಣಿಕನಾಗಿ, ವಿಶ್ವಾಸಿಯಾಗಿ, ಕ್ಷಮೆದೀನತೆಯಿಂದ ಪ್ರೀತಿಸುವ ಹೃದಯವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಎಲ್ಲವನ್ನು ನಿಮಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುವಾಗ ನೀವು ನನಗೆ ಮಾಡಿದ ಉಪಕಾರಗಳಿಗಾಗಿ, ನಿಮ್ಮ ಕೃಪೆಗಳಿಗಾಗಿ ಪಿತಾ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿ ಕೃತಜ್ಞತೆಯನ್ನು ಸಲ್ಲಿಸಿದ್ದೇವೆ ಜೀವನುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೆನ್. ಪರಿಶುದ್ಧ ತಾಯಿ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುವ ಸಮಯವಿದು. ಜಪಸರವನ್ನು ಹಿಡಿದು ಪ್ರಾರ್ಥಿಸುವ ಸಮಯವಿದು. ನಮ್ಮೆಲ್ಲರ ಉತ್ತರ ಹಸಿದವರಿಗಾಗಿ ಅಮ್ಮ ಪ್ರಾರ್ಥಿಸಿ ಎಂದು ಆನ್ಲೈನಲ್ಲಿರುವವರಿಗೆ ವಿನಂತಿ. ಈಗ ಆನ್ಲೈನನ್ನು ಕಟ್ ಮಾಡಲಾಗುತ್ತದೆ. ತದಬಳಿಕ 1:30 ಸೆಕೆಂಡ್ನಲ್ಲಿ ಮತ್ತೆ ಆರಂಭವಾಗುತ್ತದೆ. ಜಪಸರದಲ್ಲಿ ನೀವು ಪಾಲ್ಗೊಳ್ಳಬಹುದು. ಜಪಸರದ ಪಯಣಕ್ಕಾಗಿ ನಾವು ಜಪಸರನ್ನ ಎತ್ತಿ ಹಿಡಿಯೋಣ. ಎಲ್ಲ ಸಿದ್ಧವರಿಗಾಗಿ ನಾವು ಪ್ರಾರ್ಥಿಸೋಣ.